ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಉಪೇಂದ್ರ ನಟನೆಯ ಮತ್ತು ನಿರ್ದೇಶನದ UI ಸಿನಿಮಾದ ವಾರ್ನರ್ ಅಂದರೆ ಒಂದು ಸಿನಿಮಾದ ವಿಡಿಯೋ ತುಣುಕು ಬಿಡುಗಡೆಯಾಗಿದ್ದು ಈಗ ಮೊನ್ನೆಯಷ್ಟು ಬಿಡುಗಡೆಯಾಗಿದೆ. ಸಿನಿಮಾ ಕೂಡ 20ನೇ ತಾರೀಕು ರಿಲೀಸ್ ಆಗುತ್ತೆ. ಸಿನಿಮಾದಲ್ಲಿ ತಮ್ಮ ಪ್ರಜಾಕೀಯ ಪಕ್ಷದ ಇಂಟೆನ್ಷನ್ ಏನಿದೆ, ಜನರಿಗೆ ಮೋಸ ಮಾಡಬಾರ್ದು, ನಾವೆಲ್ಲ ರಾಜಕಾರಣಿಗಳಾಗಬಾರ್ದು, ಪ್ರಜಾಕಾರಣಿಗಳಾಗಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ಅವರು ಪ್ರಜಾಕೀಯವನ್ನು ಸ್ಟಾರ್ಟ್ ಮಾಡಿದ್ರು. ಅದೇ ಮುಂದುವರೆದ ಭಾಗವಾಗಿ ಈ ಸರ್ಕಾರದ ವಿರುದ್ಧ ಸರ್ಕಾರ ಕೈಗೊಳ್ಳದಂಥ ಒಂದು ಅಭಿವೃದ್ಧಿಹೀನವಾದಂಥ, ಅಭಿವೃದ್ಧಿ ಇಲ್ಲದ ರಾಜಕಾರಣ ಹೀಗೆ ಮುಂದುವರೆದ್ರೆ, ಹೀಗೆ ಭ್ರಷ್ಟಾಚಾರ, ಹೀಗೆ ಕೊಲೆ ಆರೋಪ, ಅದು ಇದು ಗೋಟಾಲ ಹಗರಣ ಎಲ್ಲ ಮುಂದುವರೆದ್ರೆ 2040 ವೇಳೆಗೆ ಏನೆಲ್ಲ ಆಗ್ಬೋದು, ಈ ಜಾತಿ ವ್ಯವಸ್ಥೆ ಹೋಗದೇ ಇದ್ದರೆ, ಈ ಭ್ರಷ್ಟಾಚಾರ ಹೋಗದೇ ಇದ್ದರೆ, ಹೀಗೆ ಮುಂದುವರೆದ್ರೆ ನಮ್ಮ ಆಡಳಿತ, ನಮ್ಮ ದೇಶದ ಆಡಳಿತ, ನಮ್ಮ ರಾಜ್ಯದ ಆಡಳಿತ ಹೀಗೆ ಮುಂದುವರೆದ್ರೆ, ಅಂದರೆ ಮತದಾರರ ಕಣ್ಣಿಗೆ ಮಣ್ಣೆರಚಿದರೆ 2040 ವೇಳೆಗೆ ನಮ್ಮ ದೇಶ ಯಾವೆಲ್ಲ ಅಧೋಗತಿಗೆ ಹೋಗ್ಬೋದು, ನಮ್ಮ ರಾಜ್ಯ ಯಾವೆಲ್ಲ ಅಧೋಗತಿಗೆ ಹೋಗ್ಬೋದು ಅಂತ ಒಂದು ಸಿನಿಮಾ ತುಣುಕನ್ನು ಬಿಟ್ಟಿದ್ದಾರೆ. ಅದೇ ಸಿನಿಮಾ ಪೂರ್ತಿ ಇರುತ್ತೋ ಅಥವಾ ಬೇರೆ ಥರ ಇರುತ್ತೋ ನೋಡಬೇಕು. ಅದು ಒಂದಂತೂ ಸತ್ಯ, ಈ ಉಪೇಂದ್ರ ಅವರು ಏನೆಲ್ಲ ಕನಸು ಕಂಡಿದ್ರಲ್ಲ, ಅವರು ಸೂಪರ್ ಅಂತ ಒಂದು ಸಿನಿಮಾ ಮಾಡಿದ್ರು, ಅದು 2030 ಹೇಗಿರುತ್ತಂತ ಒಂದು ಕಾನ್ಸೆಪ್ಟ್ ಇತ್ತು. ಅದು ಇಲ್ಲಿ ತನಕ ಆಗಿಲ್ಲ, ಅವ್ರ ಕನಸು ಆಗಿಲ್ಲ. ಯಾಕಂದರೆ ಮತ್ತು 5 ವರ್ಷ ಇದೆ. ಆ ರೀತಿ ನಾವು ಹೋಗ್ಕೊಂಡು ಇಂಗ್ಲೆಂಡ್ನವ್ರನ್ನ ಹೋಗ್ಕೊಂಡು ಅವ್ರಿಗೆ ಮುದ್ದೆ ತಿನ್ನಿಸ್ತೀವೋ ಗೊತ್ತಿಲ್ಲ. ಆದರೆ 2040 ವೇಳೆಗೆ ನಾವು ಬರೀ ದೇಶ, ನಮ್ಮ ಜಾತಿ, ನಾವು ನಮ್ಮ ಪಕ್ಷದ ಲೀಡರ್ಸ್ ಅವರೇ ದೇವರು ಅಂತ ಇಟ್ಕೊಂಡ್ರೆ ಉಪೇಂದ್ರ ಸಿನಿಮಾದಲ್ಲಿ ಹೇಳೋದಂತ ಸತ್ಯನೇ ಆಗುತ್ತೆ. ಯಾಕಂದರೆ ಭಾಗ್ಯಗಳನ್ನ ಕೊಟ್ಟರು, ಅದು ಎಲ್ಲರಿಗೂ ಕೊಟ್ಟರು, ನಿಜವಾದ ಫಲಾನುಭವಿಗಳಿಗೆ ಇಷ್ಟು ಹೋಗಿದೆಯಲ್ಲ, ಹಾಗೆ ಶ್ರೀಮಂತರಿಗೆ ಅಷ್ಟು ಹೋಗಿದೆ. ಇವೆಲ್ಲ ನೋಡ್ತಾ ಇದ್ದರೆ ಅಥವಾ ಹಗರಣಗಳು ನೋಡ್ತಾ ಇದ್ದರೆ, ಅದು ಯಾವುದೇ ಪಕ್ಷ ಇರ್ಬೋದು, ಈ ಪಕ್ಷಗಳ ನಡುವಿನ ಒಳ ಒಪ್ಪಂದ ಅಂದರೆ ಆಡಳಿತ ಪಕ್ಷನೂ ಭ್ರಷ್ಟಾಚಾರ ಮಾಡುತ್ತೆ, ಜೊತೆಗೆ ವಿರೋಧ ಪಕ್ಷಗಳು ಭ್ರಷ್ಟಾಚಾರ ಮಾಡ್ತವೆ. ಅಂದರೆ ಈ ಪಕ್ಷಗಳ ನಡುವಿನ ಆಂತರಿಕ ಒಪ್ಪಂದ ಹೀಗೆ ಮುಂದುವರೆದ್ರೆ, ಜಾತಿ ಸಮೀಕರಣ ಹೀಗೆ ಮುಂದುವರೆದ್ರೆ, ಕೋಮುವಾದಿ ಹೀಗೆ ಮುಂದುವರೆದ್ರೆ 2040ರಲ್ಲಿ ಏನೆಲ್ಲ ಆಗ್ಬೋದು ಅಂತ ಉಪೇಂದ್ರ ಅವರು ತೋರಿಸಿದ್ದಾರೆ. ಆ ಸಿನಿಮಾದಲ್ಲಿ ನೋಡಿ ನಾವು ನೋಡಿಕೊಂಡು ಆಮೇಲೆ ವಿಮರ್ಶೆ ಮಾಡಬೇಕು. ಆ ಜೊತೆ ಮೊನ್ನೆ ಬೆಂಗಳೂರು ಪ್ರೆಸ್ ಕ್ಲಬ್ಬಲ್ಲಿ ಪ್ರೆಸೆಂಟ್ ಮಾಡ್ತಾ ಹೇಳಿದ್ದು ಒಂದೇ ಅವರು, ಇನ್ನು ಮುಂದೆ ಸಿನಿಮಾದಲ್ಲಿ ನಾನು ಟೀಸರು ಬಿಡಲ್ಲ, ಟ್ರೇಲರ್ ಬಿಡಲ್ಲ, ಈ ವಾರ್ನರ್ ಅಂತ ಒಂದು ತುಣುಕು ಬಿಡಲ್ಲ, ಹಾಗೆ ಸಿನಿಮಾ ಗೆದ್ದು ತೋರಿಸ್ತೇನೆ ಅಂತ. ಇದು ಒಬ್ಬ ನಿರ್ದೇಶಕನಿಗೆ ಇರಬೇಕಾದಂಥ ಒಂದು ಕಾನ್ಫಿಡೆನ್ಸ್, ಅಂದರೆ ನಂಬಿಕೆ. ನೀವು ಸಿನಿಮಾ ಪ್ರಚಾರಕ್ಕಾಗಿ ಏನೇನು ಮಾಡ್ತೀರಾ, 1 ಕೋಟಿ ರೂಪಾಯಿಯ ಸಿನಿಮಾ ಮಾಡಿ 2 ಕೋಟಿ ರೂಪಾಯಿ ಆಗೋಷ್ಟು ನೀವು ಪ್ರಚಾರ ಖರ್ಚು ಮಾಡ್ತೀರಾ. ಏನೇನೋ ಮಾತಾಡ್ತೀರಿ, ಸಿನಿಮಾದಲ್ಲಿ ಇರೋದಿಲ್ಲ. ಅದಕ್ಕೆ ಇಲ್ಲದ್ದೆಲ್ಲ ಮಾತಾಡಿಕೊಂಡು ಸಿನಿಮಾ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಕೇವಲ ಪ್ರಚಾರಕ್ಕಾಗಿ ಮಾಡಿ 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 ಏನೆಲ್ಲ ಮಾಡ್ತೀರಾ. ಅದೇ 2 ಕೋಟಿ ರೂಪಾಯಿ ಎಕ್ಸ್ಟ್ರಾ ದುಡ್ಡನ್ನು ಸಿನಿಮಾಕ್ಕೆ ಹಾಕಿ, ಸಿನಿಮಾದ ಒಳ್ಳೆ ಕಂಟೆಂಟ್ಗೆ ಹಾಕಿ, ಒಳ್ಳೆ ಮೇಕಿಂಗ್ಗೆ ಹಾಕಿ, ಒಳ್ಳೆ ಕಲಾವಿದರಿಗೆ ಹಾಕಿ, ಅದು ಹಾಕಲ್ಲ. ಒಂದು ಅಮೌಂಟಲ್ಲಿ ಸಿನಿಮಾ ಮಾಡೋದು, ಅದು ಡಬಲ್ ಅಮೌಂಟನ್ನು ಪ್ರಚಾರಕ್ಕಾಗಿ ನೀವು ಮಾಡಿಬಿಡ್ತೀರಿ. ಅಂಥದ್ರಲ್ಲಿ ಉಪೇಂದ್ರ ಹೇಳ್ತಾರೆ, ಇನ್ನು ಮುಂದೆ ನಾನೇ ಡೈರೆಕ್ಟರಾಗಿ ಸಿನಿಮಾ ಮಾಡಿದೆ, ಅಂದರೆ ನನ್ನ ನಿರ್ದೇಶನದಲ್ಲೇ ಸಿನಿಮಾ ಮಾಡಿದರೆ ಟೀಸರ್ ಬಿಡಲ್ಲ, ಟ್ರೇಲರ್ ಬಿಡಲ್ಲ, ಸಾಂಗ್ಸ್ ಬಿಡಲ್ಲ, ಏನು ಬಿಡಲ್ಲ, ಒಂದು ಪೋಸ್ಟರ್ ಕೂಡ ಬಿಡಲ್ಲ, ಹಾಗೆ ಮಾಡಿ ಗೆದ್ದು ತೋರಿಸ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ, ಅದು ಒಬ್ಬ ನಿರ್ದೇಶಕನಿಗೆ ನಿಜವಾಗಿರಬೇಕಾದಂಥ ಒಂದು ಧೈರ್ಯ, ನಂಬಿಕೆ ಮತ್ತು ಅವನು ತನ್ನ ಕೆಲಸದ ಮೇಲೆ ಇರುವಂಥ ನಂಬಿಕೆ. ಅದು ಇಂಥ ನಿರ್ದೇಶಕರು ಆದಷ್ಟು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬರಬೇಕು. ಸುಮ್ಮನೆ ಪ್ರಚಾರ ಮಾಡಿ ನಾವು ಸಿನಿಮಾಕ್ಕೆ ಹೋಗಿ ತಲೆ ಕೆಡಿಸ್ಕೊಂಡು ಯಾಕಪ್ಪ ಹೋದೆ ಅಂತ ಇನ್ನು ಮುಂದೆ ಸಿನಿಮಾನೇ ನೋಡಬಾರ್ದು ಅನ್ನುವ ಲೆವೆಲ್ಲಿಗೆ ಸಿನಿಮಾ ಮಾಡ್ತಾರಲ್ಲ, ಅದು ಇಂಥ ಸಿನಿಮಾಗಳ ಮೇಲೂ ಕೂಡ ಪ್ರಭಾವ ಬೀರುತ್ತೆ. ಹಾಗಾಗಿ